ಈ ಕಥೆಯ ಹೆಸರು ಬೆಕ್ಕು ಮತ್ತು ಇಲಿಗೆ ವೈರತ್ವ ಯಾಕೆ? ಬೆಕ್ಕು ಮತ್ತು ನಾಯಿಗೆ ವೈರತ್ವ ಯಾಕೆ? ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ರೈತ ವಾಸ ಮಾಡ್ತಾ ಇದ್ದ. ಆ ರೈತ ಒಂದು ಬೆಕ್ಕು ಮತ್ತು ನಾಯಿಯನ್ನು ಸಾಕ್ಕೊಂಡಿದ್ದ. ಪ್ರತಿದಿನ ಅವುಗಳಿಗೆ ಸರಿಸಮಾನವಾಗಿ ಊಟ ಕೊಡ್ತಾ ಇದ್ದ. ಆಗ ನಾಯಿ ಯೋಚನೆ ಮಾಡ್ತಾ ಇತ್ತು, ಈ ಮನುಷ್ಯ ನಮಗೆ ದೇವರು, ನನಗೆ ಪ್ರತಿನಿತ್ಯ ಊಟ ಕೊಡ್ತಾನೆ, ನಾನು ತುಂಬ ನಿಯತ್ತಾಗಿರಬೇಕು, ದೇವರು ನನಗೆ ಈ ಮನುಷ್ಯ ಅಂತ ಯೋಚನೆ ಮಾಡ್ತಾ ಇತ್ತು. ಆದರೆ ಬೆಕ್ಕು ಹಾಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಓಹೋ, ಈ ಮನುಷ್ಯ ನನಗೆ ದಿನಾ ಊಟ ಕೊಡ್ತಾನೆ ಅಂದರೆ ನಾನೇ ದೇವರಾಗಿರಬೇಕು ಅಂತ ಯೋಚನೆ ಮಾಡ್ತಾ ಇತ್ತು. ಅದಕ್ಕೆ ಹೇಳೋದು, ಎರಡು ಥರ ಜನರಿರ್ತಾರೆ. ನಾಯಿ ಹಾಗೆ ನಿಯತ್ತಿನಂತಹ ಜನರು, ಬೆಕ್ಕಿನಾಗೆ ಕಂತ್ರಿ ಬುದ್ಧಿ ಯೋಚನೆ ಮಾಡುವಂತಹ ಜನರು. ಅದಕ್ಕೆ ಈ ಪ್ರಪಂಚದಲ್ಲಿ ನಾವು ಯಾರಿಗೆ ಸಹಾಯ ಮಾಡಿದರೂ ನಾಯಿಯ ಹಾಗೆ ನಿಯತ್ತು ತೋರಿಸುವಂತಹ ಜನರು ಇದ್ದಾರೆ, ಬೆಕ್ಕಿನ ಹಾಗೆ ಕಂತ್ರಿ ಬುದ್ಧಿ ತೋರಿಸುವಂತಹ ಜನರು ಇದ್ದಾರೆ. ಮೊದಲು ಈ ನಾಯಿಗೆ ಬೆಕ್ಕಿಗೆ ವೈರತ್ವ ಇರಲಿಲ್ಲ. ಅವೆರಡು ಬಹಳ ಸ್ನೇಹಿತರಾಗಿದ್ದರು. ಜೊತೆಗೂಡಿ ತಮ್ಮ ಮಾಲೀಕನ ಸೇವೆ ಮಾಡ್ತಾ ಇದ್ವು. ಹೀಗಿರಬೇಕಾದ್ರೆ ಒಂದಿನ ಅವೆರಡು ಒಂದು ಒಪ್ಪಂದ ಮಾಡಿಕೊಂಡು, ಆ ಪ್ರಕಾರ ಮನೆಯ ಹೊರಗಿನ ಕೆಲಸಗಳನ್ನು ನಾಯಿ ಮಾಡಬೇಕು, ಒಳಗಿನ ಕೆಲಸಗಳನ್ನು ಬೆಕ್ಕು ನೋಡ್ಕೊಳ್ಬೇಕು ಅಂತ ಒಪ್ಪಂದ ಮಾಡಿಕೊಂಡು, ಈ ಬಗ್ಗೆ ಒಂದು ಕರಾರು ಪತ್ರವನ್ನು ಸಹ ತಯಾರು ಮಾಡಿಕೊಂಡು, ಸುರಕ್ಷತೆಯ ದೃಷ್ಟಿಯಿಂದ ಆ ಕರಾರು ಪತ್ರವನ್ನು ನಾಯಿ ಬೆಕ್ಕು ಕೈ ಕೊಟ್ಟು, ಇದನ್ನು ಎಲ್ಲಾದರೂ ಸುರಕ್ಷಿತವಾದ ಜಾಗದಲ್ಲಿ ಇಟ್ಕೋ ಅಂತ ಹೇಳಿತು. ಬೆಕ್ಕು ಅದನ್ನು ಮನೆಯ ಕಪಾಟ ಒಂದರಲ್ಲಿ ಭದ್ರವಾಗಿ ಇಟ್ಟಿತು. ಕೆಲವು ದಿನಗಳು ಕಳೆದ ನಂತರ ನಾಯಿಗೆ ಈ ಬೆಕ್ಕಿನ ವರ್ತನೆ ಸರಿಯಾಗಿಲ್ಲ ಅಂತ ಅನುಮಾನ ಬಂತು. ಈ ವರ್ತನೆ ಇಷ್ಟ ಆಗಲಿಲ್ಲ, ಬೆಕ್ಕಿನ ನಡವಳಿಕೆಗಳು ಇಷ್ಟ ಆಗಲಿಲ್ಲ. ತಾನು ಚಳಿ ಎನ್ನದೆ ಮಳೆ ಎನ್ನದೆ ಎಲುಬು ಕಡಿತ ಮನೆ ಕಾಯ್ತಾ ಇದ್ದೀನಿ ಹೊರಗಡೆ, ಬೆಕ್ಕು ಮಾತ್ರ ಒಳ್ಳೆ ಊಟ ಸವಿತಾ ಮನೆಯೊಳಗೆ ಬೆಚ್ಚಿಗೆ ಜೀವನ ನಡೆಸ್ತಾ ಇದೆ ಅಂತ ನಾಯಿ ತಕರಾರು ತೆಗೀತು. ಆವಾಗ ಬೆಕ್ಕು ಜಗಳ ಮಾಡೋಕ್ಕೆ ಶುರು ಮಾಡಿತು. ಆಗ ಬೆಕ್ಕು ನಾಯಿಗೆ ತಮ್ಮ ಒಪ್ಪಂದದ ನೆನಪು ಮಾಡಿತು. ನೋಡು, ನಾವು ಮುಂಚೆನೇ ಒಪ್ಪಂದ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತು. ಕರಾರು ಪತ್ರವನ್ನು ಇನ್ನೊಮ್ಮೆ ನೋಡಬೇಕಂತ ನಾಯಿ ಕೇಳಿತು. ಆಗ ತಕ್ಷಣ ಬೆಕ್ಕು, ತಗೊಂಬರ್ತೀನಿ ತಡಿ, ಕರಾರು ಪತ್ರ ನೀನು ನೋಡಿಯಂತೆ ಅಂತ ಮನೆಯೊಳಗಡೆ ಹೋಗಿ ಕರಾರು ಪತ್ರ ತೆಗೆಯೋದಕ್ಕೆ ಕಪಾಟಿಗೆ ಕೈ ಹಾಕ್ತು. ಬೆಕ್ಕಿಗೆ ಕರಾರು ಪತ್ರದ ತುಂಡುಗಳು ಮಾತ್ರ ಸಿಕ್ಕಿದವು. ಅಲ್ಲಿ ಏನಾಗಿತ್ತಂದರೆ, ಕಪಾಟಿನಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಇಲಿಗಳು ನಾಯಿ ಬೆಕ್ಕುಗಳ ಕರಾರು ಪತ್ರವನ್ನು ಕಡಿದು ಛಿದ್ರ ಮಾಡಿಬಿಟ್ಟಿದ್ವು. ಬೆಕ್ಕು ನಾಯಿಗಳ ಒಪ್ಪಂದದ ಅಮೂಲ್ಯ ಸಾಕ್ಷಿ ನಾಶವಾಗಿತ್ತು. ಇದರಿಂದ ಸಿಟ್ಟುಗೊಂಡ ಬೆಕ್ಕು ಕೈಗೆ ಸಿಕ್ಕ ಇಲಿಗಳನ್ನೆಲ್ಲ ಕೊಂದು ಹಾಕ್ತು. ಬೆಕ್ಕು ಮನೆಯಿಂದ ಹೊರಬಂದಾಗ ಕರಾರು ಪತ್ರ ತೋರಿಸುವಂತೆ ನಾಯಿ ಪುನಃ ಕೇಳಿತು. ಬೆಕ್ಕು ನಾಯಿಯ ಮುಂದೆ ಹೇಳುವುದು ಬೇಡುವು ಅಂತ ಯೋಚನೆ ಮಾಡ್ತಾ ವಿಷಯ ಮುಟ್ಸೇ ಬಿಡ್ತು, ಈ ಥರ ಹಿಂಗಾಗೋಗಿದೆ ಅಂತ. ಬೆಕ್ಕು ನಡೆದ ವಿಷಯವನ್ನೆಲ್ಲ ಹೇಳಿದ್ದಾದ್ಮೇಲೂ ನಾಯಿ ಅದರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಒಪ್ಪಂದದ ಪತ್ರವನ್ನು ತೋರಿಸುವವರೆಗೂ ಬಿಡುವುದಿಲ್ಲವೆಂದು ನಾಯಿ ಎಚ್ಚರ ಮಾಡಿತು. ಅಂದಿನಿಂದ ಬೆಕ್ಕನ್ನು ಕಂಡಾಗಲೆಲ್ಲ ಕರಾರು ಪತ್ರಕ್ಕಾಗಿ ನಾಯಿ ಪೀಡಿಸತೊಡಗಿತು. ತನ್ನ ಮತ್ತು ನಾಯಿಯ ಸ್ನೇಹಕ್ಕೆ ಧಕ್ಕೆ ಉಂಟು ಮಾಡಿದ ಇಲಿಗಳನ್ನು ಕಂಡಾಗಲೆಲ್ಲ ಬೆಕ್ಕು ಕಾಡಿಸತೊಡಗಿತ್ತು. ಅದಕ್ಕೆ ಅವತ್ತಿಂದ ಬೆಕ್ಕನ್ನು ಕಂಡ್ರೆ ನಾಯಿಗಾಗಲ್ಲ, ನಾಯಿ ಯಾವಾಗಲೂ ಬೆಕ್ಕನ್ನು ಅಟ್ಟಾಡಿಸ್ತಾ ಇರುತ್ತೆ. ಇಲಿಗಳನ್ನು ಕಂಡ್ರೆ ಬೆಕ್ಕಗಾಗಲ್ಲ, ಬೆಕ್ಕು ಯಾವಾಗಲೂ ಇಲಿಗಳನ್ನು ಅಟ್ಟಾಡಿಸ್ತಾ ಇರುತ್ತೆ. ಇದು ಇಲಿ, ಬೆಕ್ಕು ಹಾಗೂ ನಾಯಿಗಳ ಕತೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ಕತೆಗಳನ್ನು ಅಪ್ಲೋಡ್ ಮಾಡುತ್ತಿರುವೆ. ಧನ್ಯವಾದಗಳು.